ನಾಡಹಬ್ಬ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ ಗಜಪಡೆ ಅರಮನೆ ಅಂಗಳಕ್ಕೆ ಬಂದು ಬೀಡು ಬಿಟ್ಟು ತಾಲೀಮನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಬರುವ ಗಣೇಶ ಚತುರ್ಥಿಗೂ ಮುನ್ನ ಬರುವ ಸೋಮವಾರದಂದು ಎರಡನೇ ಹಂತದ ಆನೆಗಳು ಕೂಡ ಅರಮನೆ ಅಂಗಳವನ್ನು ತಲುಪ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎರಡನೇ ಹಂತದ ಗಜಪಡೆ ಬಂದು ಅರಮನೆ ಅಂಗಳದಲ್ಲಿ ತಂಗಲಿಕ್ಕಾಗಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ಕೂಡ ಈಗ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತದ ವತಿಯಿಂದ ಮೊದಲ ಹಂತದ ಗಜಪಡೆಯ ಮಾವುತ ಕಾವಾಡಿಗರು ಕೂಡ ಇಲ್ಲಿ ತಾತ್ಕಾಲಿಕ ಮನೆಗಳನ್ನು ಅರಮನೆ ಅಂಗಳದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ರು. ಅದೇ ಮಾದರಿನಲ್ಲಿ ಈಗ ಎರಡನೇ ಹಂತದಲ್ಲಿ ಬರ್ತಕ್ಕಂತಹ ಗೋಪಿ, ಸುಗ್ರೀವ, ಶ್ರೀಕಂಠ ಹಾಗೂ ರೂಪ, ಹೇಮಾವತಿ ಆನೆಗಳಿಗೂ ಕೂಡ ಹೇಮಾವತಿ ಆನೆಗಳಿಗೆ ತಾತ್ಕಾಲಿಕ ಶೆಡ್ಗಳು ಹಾಗೂ ಆನೆಗಳ ಜೊತೆಯಲ್ಲಿ ಬರ್ತಕ್ಕಂಥ ಮಾವುತ ಮತ್ತು ಕಾವಾಡಿಗರಿಗೆ ಒಂದು ತಾತ್ಕಾಲಿಕ ಮನೆಗಳನ್ನು ಶೆಡ್ಗಳಿಂದ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಅರಮನೆ ಅಂಗಳದಲ್ಲಿ ಮಾವುತ ಮತ್ತು ಕಾವಾಡಿಗಳ ಮಕ್ಕಳಿಗೆ ಒಂದು ತಾತ್ಕಾಲಿಕ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿ ಅವರಿಗೆ ಯಾವುದೇ ರೀತಿಯ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ಹೆಚ್ಚುವರಿಯಾಗಿ ಬರ್ತಕ್ಕಂಥ ಎರಡನೇ ಹಂತದ ಮಾವುತ ಮತ್ತು ಕಾವಾಡಿಗಳ ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಶಿಕ್ಷಣ ಇಲಾಖೆ ವತಿಯಿಂದ ತಾತ್ಕಾಲಿಕ ಶಾಲೆಗಳಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಎರಡನೇ ಹಂತದ ಒಂದು ಏನು ಗಜಪಡೆ ಅರಮನೆ ಅಂಗಳಕ್ಕೆ ಬರೆದು ತಾಲೀಮಲ್ಲಿ ಭಾಗವಹಿಸುತ್ತೆ. ಆ ನಂತರದಲ್ಲಿ ಒಂದು ದಸರಾ ಜಂಬೂ ಸವಾರಿಗೆ ಬೇಕಾದಂತಹ ಸಿದ್ಧತೆಗಳನ್ನು ತಾಲೀಮಿನ ಮೂಲಕ ಅರಣ್ಯ ಇಲಾಖೆ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಕೇವಲ ವಾಕಿಂಗನ್ನು ಆನೆಗಳಿಗೆ ಮಾಡಿಸ್ತಾ ಇರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಎರಡನೇ ಹಂತದ ಗಜಪಡೆ ಬಂದಂಥ ಸಂದರ್ಭದಲ್ಲಿ ಭಾರ ಹೊರುವ ತಾಲೀಮು ಅಂದರೆ ಮರಳಿನ ಮೂಟೆಯನ್ನು ಹೊತ್ತು ಒಂದು ಆನೆಗಳಿಗೆ ತಾಲೀಮನ್ನು ಕೂಡ ನಡೆಸಲಾಗುತ್ತೆ. ಆನಂತರದಲ್ಲಿ ಮರದ ಅಂಬಾರಿಯನ್ನು ಕಟ್ಟಿ ಒಂದು ಅಂಬಾರಿಯ ಜಂಬೂ ಸವಾರಿ ಯಾವ ರೀತಿ ಇರುತ್ತೆ ಆ ಒಂದು ರೀತಿಯ ತಾಲೀಮನ್ನು ಕೂಡ ನಡೆಸುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮುಂದಾಗಿರುವಂತಹದ್ದು. ಇದಿಷ್ಟು ಸದ್ಯ ಎರಡನೇ ಹಂತದ ಗಜಪಡೆಗೆ ಬರುವಂತಹ ಮಾವುತ ಮತ್ತು ಕಾವಾಡಿಗಳು ಮತ್ತು ಗಜಪಡೆಗೆ ಒಂದು ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.